ಹಲೋ ನಮಸ್ಕಾರ. ಈಗ ನಾನು ಮಂಗಳೂರಿನ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ನೋಡೋಣ ಬಸ್ ಸ್ಟ್ಯಾಂಡಲ್ಲಿ ಹೋಗುವವರು ಯಾರಿಗೆ ಓಟ್ ಹಾಕ್ತಾರೆ, ಫ್ರೀ ಟಿಕೆಟಾ ಕೇಳೋಣ. ಬನ್ನಿ 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 ಬನ್ನಿ. ಫಸ್ಟ್ ಓಟಾರಾ? ಫಸ್ಟ್ ಟೈಮ್ ಓಟ್ ಹಾಕ್ತಿರೋದಾ? ಯಾವ್ದಕ್ಕೆ ಆಗ್ಬೇಕಂತಿದ್ದೀರಾ? ಗೊತ್ತಿಲ್ಲ, ನೋಡ್ಬೇಕು. ನೋಡಿ ಓಟ್ ಹಾಕೋದಾ? ಅಲ್ಲಿಗೆ ಹೋದ್ಮೇಲೆ ಫ್ರೀ ಬಸ್ ಉಂಟಲ್ಲ, ಟಿಕೆಟ್ ಕೊಟ್ಟು ಹೋಗೋದಾ? ಫ್ರೀ ಬಸ್ ನಮ್ಮ ಟೈಮಿಗೆ ಸಿಗುದಿಲ್ಲ ಅದು ಅಲ್ವಾ? ನಮ್ಮ ಟೈಮ್ಗೆ ಸಿಗೋದಿಲ್ಲ. ಇದು ಟೈಮ್ ಅಡ್ಜಸ್ಟ್ ಆಗ್ತದಲ್ಲ. ಪ್ರೈವೇಟ್ ಬಸ್ ಅಲ್ಲಿ ಹೋಗೋದೊಂದು ಖುಷಿ ಆಗ್ತದೆ. ಅಲ್ಲ, ಖುಷಿ ಅಂತಲ್ಲ, ಫ್ರೀ ಬಸ್ ಸಿಕ್ಕಿದ್ರೆ ಖುಷಿ. ಬರ್ತದೆ ಈಗ ಬರ್ಲಿಲ್ಲ. ಎಷ್ಟು ಟೈಮ್ ಆಯ್ತು ನಿಂತು? ಒಂದ್ 2-3 ತಿಂಗಳಾಯ್ತು. ಅಲ್ವಾ? ಹಾಗಾದ್ರೆ ಹೇಳಿ, ಈ ಸಲ ಓಟ್ ಯಾರಿಗೆ? ಕಾಂಗ್ರೆಸ್ಗೆ, ಬಿಜೆಪಿಗ? ಅವರಿಗೆ ಹಾಕೋ. ಯಾರು ಬರ್ಬೋದು? ಗೊತ್ತಿಲ್ಲ. ಕಾಂಗ್ರೆಸ್ ಬಿಜೆಪಿಯ? ಗೊತ್ತಿಲ್ಲ. ನಿಮ್ಮ ಪ್ರಕಾರ? ಬಿಜೆಪಿ. ಅಲ್ಲ, ಫ್ರೀ ಬಸ್ ಇರ್ತದೆ ಅಲ್ವಾ? ಟಿಕೆಟ್ ಕೊಟ್ಟು ಹೋಗುದಾ ಪ್ರೈವೇಟ್ ಬಸ್ ಅಲ್ಲಿ? ಫ್ರೀ ಬಸ್ ಇಲ್ಲ ನಿಮಗೆ. ಫ್ರೀ ಇಲ್ಲ? ಕಾರ್ ಶೀಟಿಗೆಲ್ಲಿದೆ? ಕಾರ್ ಸ್ಟೇಟಿಗೆ ಇಲ್ಲ. ಹಾಗೆ ಹಾಗಾದ್ರೆ ನಿಮ್ಮ ಪ್ರಕಾರ ಬಿಜೆಪಿಯೇ? ಮೇ ಬಿ. ಕಾಲೇಜಿಗೆ ಹೋಗ್ತಿರೋದಾ? ಓಟ್ ಹಾಕಿದ್ದೀರಾ? ಇಲ್ಲ. ಫಸ್ಟ್ ಟೈಮಾ? ಯಾವುದಕ್ಕೆ ಓಟ್ ಹಾಕ್ಬೇಕಂತಿದ್ದೀರಾ? ಬಿಜೆಪಿ. ಓಟ್ ಹಾಕಿದ್ದೀರಾ ಫಸ್ಟಾ? ಯಾವುದಕ್ಕೆ ನಿಮ್ಮ ಓಟು? ಬಿಜೆಪಿಗೆ. ಯಾಕೆ ಕಾಂಗ್ರೆಸ್ ಬೇಡ. ನಮ್ಗೆ ಕಾಂಗ್ರೆಸ್ನವರು ಭಾಗ್ಯ ಕೊಟ್ಟಿದಾರಲ್ಲ, ಇದು ಭಾಗ್ಯ. ಯಾವುದು? ನಿಮ್ಗೆ 2,000 ಬರುದಿಲ್ಲ ಮನೆಯಲ್ಲಿ? 2,000 ಇಲ್ಲ. ಬರುದಿಲ್ಲ? ಬಸ್ಸಿನಲ್ಲಿ ಫ್ರೀ ಟಿಕೆಟ್? ನಮ್ಮ ಬಸ್ ಇಲ್ಲ. ಹೌದಾ? ಇದೆ, ಅದು ಇದ್ರೆ ಇದ್ದಿದ್ರೆ ಕಾಂಗ್ರೆಸ್ ಬರ್ಬೇಕಿತ್ತ? ಫೆಸಿಲಿಟಿ ನಮ್ಮ ಇಲ್ಲಲ್ಲ. ಈ ಸಲ ಬಿಜೆಪಿಯಲ್ಲಿ ಬಂದ್ರೆ ಯಾರು ಬರ್ಬೇಕಂತ ಆಸೆ? ಬ್ರಿಜೇಶ್ ಚೌಟ್ರು. ಹೌದು. ಓಕೆ. ನಮ್ಮ ಪ್ರಧಾನಿ ಮೋದಿಜಿ ಅವರು ಅವರನ್ನ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ಅವರು. ಅವ್ರಿಗೆ 2 ಸಲ ಅವಕಾಶ ಸಿಕ್ಕಿದೆ. ಅವರನ್ನ ಬಿಟ್ರೆ ಯಾರು ಬರ್ಬೇಕಂತ? ಅವರನ್ನು ಬಿಟ್ಟರೆ ಯಾರು ಯೋಗ್ಯ ವ್ಯಕ್ತಿ ಇಲ್ಲ. ಅವರಷ್ಟು ಸಾಮರ್ಥ್ಯ ಇರುವವರು, ಕೆಪಾಸಿಟಿ ಇರುವವರು. ಈ ದೇಶಕ್ಕೆ ಅವರು ವರ್ಲ್ಡ್ ನಂಬರ್ 1 ಹೀರೋ. ಬಟ್ ಮೋದಿಜಿಯವರೇ ಬರಬೇಕು. ಮತ ಬಿಜೆಪಿಗೆ. ನಮ್ಮ ಮತ ಬಿಜೆಪಿಗೆ. ಬಿಜೆಪಿ ಸಲ ಬಂದ ಮೇಲೆ ಭಾಗ್ಯ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಅದು ನಮ್ಗೆ ಗೊತ್ತಿಲ್ಲ. ಅಲ್ಲ, ಅದೇ ಭಾಗ್ಯ ಉಳಿದು ಬಿಟ್ರೆ ಅದು ನಮ್ಗೆ ಗೊತ್ತಿಲ್ಲ. ಅವರವರ ಇಷ್ಟ ಅಲ್ವಾ? ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಅಭ್ಯರ್ಥಿ ನಿಂತಿದಾರಲ್ವಾ? ಅವರು ಎಣ್ಣೆ ಹಾಕ್ತಾರೆ. ಯಾರು ಹೇಳಿ? ಒಂದು ವೇಳೆ ಪದ್ಮರಾಜ್ ಅವರು ಬಂದ್ರೆ ಖುಷಿ ಆಗುದಿಲ್ವಾ? ನಾವು ನಮ್ಮ ಇದರಲ್ಲಿ ಅವರಿಗೆ ಅಂತ ಬಿಜೆಪಿ. ನಿಮ್ಮ ಪ್ರಕಾರ ಬಿಜೆಪಿಗೆ? ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್ ತಗೊಳ್ಳಿ. ಈಗ ನಾನು ಮಂಗಳೂರಿನ ಉರ್ವ ಸ್ಟ್ಯಾಂಡು, ನಮ್ಮ ಉರ್ವ ಸ್ಟೋರು ಆಟೋ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ನೋಡೋಣ ಆಟೋ ಸ್ಟ್ಯಾಂಡ್ ಅವರ ಸಮಸ್ಯೆಗಳು ಏನು, ಈ ಭಾಗ್ಯನಿಧಿ ಯೋಜನೆಯಿಂದ ಅವರಿಗೆ ಬಾಡಿಗೆ ಆಗ್ತಿದೆಯಾ, ಈ ಸಲ ಅವರ ಓಟ್ ಯಾರಿಗಂತ ಅವ್ರ ಹತ್ರನೇ ವಿಚಾರಿಸೋಣ. ಲೆಟ್ಸ್ ಕಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.